ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಈ ಸಲದ ಬಿಗ್ ಬಾಸ್ ಬಹುತೇಕ ಒನ್ ಮ್ಯಾನ್ ಶೋ ಆಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಹೊರಗಿನವರು ಬಿಡಿ, ಬಿಗ್ ಬಾಸ್ ಮನೆ ಒಳಗಿದ್ದವರೇ ಗಿಲ್ಲಿನೇ ಗೆಲ್ಲೋದು ಅಂತ ಶರಣಾಗಿ ಬಿಟ್ಟಿದ್ದು 12ನೇ ಸೀಸನ್ ವಿಶೇಷತೆ ಕೂಡ ಆಗಿತ್ತು. ಇಂತಹ ಗಿಲ್ಲಿ ಕೊನೆಯ 2 ವಾರ ಇರುವಾಗ ಎಡವಿ ಬಿದ್ರ, ಎಡವಟ್ಟು ಮಾಡ್ಕೊಂಡ್ರ, ಜನರಿಗೆ ಗಿಲ್ಲಿ ಮೇಲಿದ್ದ ಒಪಿನಿಯನ್ ಬದಲಾಗಿ ಹೋಯ್ತಾ, ಗಿಲ್ಲಿ ಬದಲು ಬೇರೆ ಯಾರಾದ್ರೂ ಗೆಲ್ಲೋ ಚಾನ್ಸ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಸಿಂಗಲ್ ಟೇಕ್ ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿ ಜನರ ಗಮನ ಸೆಳೆದಿದ್ದ ಗಿಲ್ಲಿ ಆಮೇಲೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಿದ ನಂತರ ಬಿಗ್ ಬಾಸ್ಗೆ ಬಂದು ಸ್ಟಾರ್ ಆಗಿದ್ದು ಅವರ ಅಪ್ಪಟ ಪ್ರತಿಭೆಯಿಂದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪ್ರತಿಭೆಯ ಜೊತೆಗೆ ಸ್ವಂತಿಕೆ ಹಾಗೂ ಬುದ್ಧಿವಂತಿಕೆಗಳು ಗಿಲ್ಲಿ ನಟನ ಶಕ್ತಿ. ಬಿಗ್ ಬಾಸ್ಗೆ ಆಯ್ಕೆಯಾದ ಮೇಲೆ ತಿಂಗಳುಗಳ ಕಾಲ ಹೊರಗೆಲ್ಲೂ ಹೋಗದೆ 11 ಸೀಸನ್ಗಳ ಅಷ್ಟೂ ಎಪಿಸೋಡ್ಗಳನ್ನ ಹತ್ತತ್ತು ಸಲ ನೋಡಿದ ಗಿಲ್ಲಿ ಸಂಪೂರ್ಣವಾಗಿ ತಯಾರಾಗೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಕಳೆದ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಕೂಡ ಈ ರಹಸ್ಯವನ್ನ ಬಯಲು ಮಾಡಿದ್ದಾರೆ. ಹಿಂದೆ ಬಿಗ್ ಬಾಸ್ ವಿನ್ನರ್ ಗಳಾದ ಪ್ರಥಮ್ ಹಾಗೂ ಹನುಮಂತು ಅವರ ಅಂಶಗಳನ್ನ ಅಳವಡಿಸಿಕೊಂಡ ಗಿಲ್ಲಿ ಅದಕ್ಕೆ ತನ್ನ ಫ್ಲೇವರ್ ಸೇರಿಸಿಕೊಂಡು ಬಿಗ್ ಬಾಸ್ ಸ್ಟಾರ್ ಆಗಿದ್ದು ತಪ್ಪೇನಲ್ಲ. ಗಿಲ್ಲಿಯ ತಮಾಷೆಯ ಶಕ್ತಿಯನ್ನ ಅರ್ಥ ಮಾಡ್ಕೊಂಡ ಮನೆ ಮಂದಿ ಅದನ್ನೇ ವೀಕ್ನೆಸ್ ಮಾಡೋ ಸಂಚನ್ನೂ ಮಾಡಿದ್ರು. ಗಿಲ್ಲಿಯ ತಮಾಷೆ ಬೇರೆಯವರನ್ನು ಹರ್ಟ್ ಮಾಡುತ್ತೆ ಅನ್ನೋ ಅಸ್ತ್ರವನ್ನ ಎಲ್ರೂ ಪ್ರಯೋಗ ಮಾಡಿದ್ರು. ಗಿಲ್ಲಿ ಅದಕ್ಕೆ ಕ್ಯಾರೇ ಅನ್ಲಿಲ್ಲ. ವೀಕ್ಷಕರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ವೀಕ್ಷಕರ ಪ್ರಕಾರ ಗಿಲ್ಲಿ ಕಾಮಿಡಿ ಯಾರಿಗೂ ಕೂಡ ನೋವು ಮಾಡುವಂತದ್ದಾಗಿರ್ಲಿಲ್ಲ. ಹೀಗೆ ಇಲ್ಲಿಯ ತನಕವೂ ಬಹುತೇಕ ಗಿಲ್ಲಿಯೇ ವಿನ್ನರ್ ಅಂದ್ಕೊಂಡು ಬಂದಿದ್ದ ಗಿಲ್ಲಿ ಅಭಿಮಾನಿಗಳಿಗೆ ಈಗ ಸ್ವಲ್ಪ ಆಘಾತವಾಗುವ ಬೆಳವಣಿಗೆ ನಡೀತಾ ಇದೆ. ಬಿಗ್ ಬಾಸ್ ಮನೆ ಮಂದಿಯ ಜೊತೆಗೆ ಸ್ವತಃ ಬಿಗ್ ಬಾಸ್ ಟೀಮ್ಗೂ ಗಿಲ್ಲಿಯನ್ನ ಸ್ವಲ್ಪ ಕೆಳಗೆ ಬೀಳಿಸುವ ಉದ್ದೇಶ ಕಂಡು ಬಂದಿದೆ. ಗಿಲ್ಲಿಯನ್ನ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ತೋರಿಸುವ ಹುನ್ನಾರವಂತೂ ನಡೆದಿದೆ. ವಿಚಿತ್ರ, ಅವರು ತೋಡಿದ ಹಳ್ಳಕ್ಕೆ ಗಿಲ್ಲಿ ಕೂಡ ಬಿದ್ದಿದ್ದಾರೆ. ಇನ್ನೇನು 2 ವಾರ ಇದೆ ಅನ್ನುವಾಗ ಗಿಲ್ಲಿ ಕೂಡ ಅನಗತ್ಯವಾಗಿ ಜನಗಳ ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ. ಗಿಲ್ಲಿಯ ಕಳೆದ ವಾರದಿಂದ ಬದಲಾದ ವರ್ತನೆ ಗಿಲ್ಲಿಯನ್ನ ಮೆಚ್ಚಿಕೊಂಡವರಿಗೂ ಕೂಡ ಆಶ್ಚರ್ಯ ಹುಟ್ಟಿಸಿದ್ದು ಸುಳ್ಳಲ್ಲ. ಗಿಲ್ಲಿ ಹಾಗೂ ಕಾವ್ಯ ಸ್ನೇಹ ಏನೇ ಇದ್ರೂ ಕಾವ್ಯ ಯಾವತ್ತೂ ಅಗತ್ಯಕ್ಕಿಂತ ಹೆಚ್ಚು ಗಿಲ್ಲಿ ಜೊತೆಗೆ ನಿಂತಿಲ್ಲ. ಆದ್ರೆ ಕಾವ್ಯ ಆಟ ನಡೀತಾ ಇದ್ದಿದ್ದೇ ಗಿಲ್ಲಿಯಿಂದ ಅನ್ನೋದು ಕಾವ್ಯ ಮನೆಯವರಿಗೂ ಕೂಡ ಗೊತ್ತಿತ್ತು. ಆದ್ರೆ ಈಗ ಕೊನೆಯಲ್ಲಿ ಗಿಲ್ಲಿ ಅನಗತ್ಯವಾಗಿ ಜನರಿಗೂ ಬೇಸರ ತರಿಸುವಷ್ಟರ ಮಟ್ಟಿಗೆ ಕಾವ್ಯ ಪರವಾಗಿ ನಿಂತಿದ್ದು ಗಿಲ್ಲಿಗೆ ಶಾಪವಾಗಿ ಪರಿಣಮಿಸಿದೆ. ಟಾಸ್ಕ್ ನಲ್ಲಿಯೂ ಗಿಲ್ಲಿ ಕಾವ್ಯ ಪರವಾಗಿ ನಿಂತು ಅನ್ಯಾಯ ಮಾಡೋ ಪ್ರಯತ್ನ ಮಾಡಿದ್ದು ಅನೇಕರಿಗೆ ಬೇಸರವಾಗಿದೆ. ಜೊತೆಗೆ ಅಶ್ವಿನಿ ಜೊತೆ ಜಗಳ ಆಡುವಾಗ ತೀರಾ ಕೆಳಮಟ್ಟಕ್ಕೆ ಇಳಿದಿದ್ದು ಯಾರೂ ಗಿಲ್ಲಿಯಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ಅಶ್ವಿನಿ ಏನೇ ಏಕವಚನದಲ್ಲಿ ಪ್ರಯೋಗ ಮಾಡಿದ್ರು ಅವರು ಗಿಲ್ಲಿಗಿಂತ ವಯಸ್ಸಿನಲ್ಲಿ ಹಿರಿಯರು. ಆದ್ರೆ ಗಿಲ್ಲಿ ಅವರಿಗೆ ಪದೇ ಪದೇ ತುಚ್ಛವಾಗಿ ಏಕವಚನ ಪ್ರಯೋಗ ಮಾಡಿದ್ದು ಗಿಲ್ಲಿಯ ವ್ಯಕ್ತಿತ್ವಕ್ಕೆ ತಕ್ಕುದಾಗಿರ್ಲಿಲ್ಲ. ಇದು ಗಿಲ್ಲಿಯ ಗೆಲುವಿನ ಓಟಕ್ಕೆ ಖಂಡಿತವಾಗಿಯೂ ಕೂಡ ಬ್ರೇಕ್ ಹಾಕಿದ ವಿಷಯಗಳಾಗಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಗಿಲ್ಲಿ ಇಷ್ಟು ದಿನ ಅದ್ಭುತವಾಗಿ ಆಡಿ ಈಗ ಕೊನೆಯ ಹಂತದಲ್ಲಿ ಎಡವಟ್ಟು ಮಾಡಿಕೊಳ್ತಾರಲ್ಲ, ಯಾಕೆ? ಅವರ ಅಭಿಮಾನಿಗಳಿಗೂ ಬೇಸರ ಉಂಟು ಮಾಡಿದೆ. ಆದ್ರೆ ಗಿಲ್ಲಿಯನ್ನ ಸೋಲಿಸಬೇಕು ಅಂತ ಕಾದಿರುವವರಿಗೆ ಇದು ವರದಾನವೂ ಆಗಿದೆ. ಒಟ್ಟಾರೆಯಾಗಿ ಗಿಲ್ಲಿಯ ಹವಾ ಕಡಿಮೆಯಾಗಿ ಅಂತಿಮ ಹಂತದಲ್ಲಿ ಆಶ್ಚರ್ಯ ಅನ್ನೋ ಹಾಗೆ ರಕ್ಷಿತಾ ಗೆದ್ದು ಒಂದು ಹೊಸ ಇತಿಹಾಸ ನಿರ್ಮಿಸಿದ್ರು ಆಶ್ಚರ್ಯ ಏನಿಲ್ಲ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.